डायलिसिस और अटल डायग्नोस्टिक केंद्र की शुरुआत। बीजापुर के सिद्धेश्वर संस्था की ओर से गरीबों को महंगे इलाज के बोझ से बचाने के लिए आज डायलिसिस और अटल डायग्नोस्टिक केंद्र की शुरुआत की गई। इस मौके पर बात करते हुए नगर विधायक बसनगौड़ा पाटिल ने तमाम दानी जो इस काम को आगे बढ़ाने के लिए लाखों रुपये का दान दिया है, उनका नाम सार्वजनिक करके उन्हें धन्यवाद दिया। और जिला पुलिस वरिष्ठ अधिकारी अनुपम अग्रवाल ने कहा कि हमारे देश में शिक्षा और स्वास्थ्य के लिए बहुत कम सहूलतें हैं। आज बीजापुर में इस केंद्र की शुरुआत को देखकर बड़ी खुशी जाहिर की। इस मौके पर संस्था के पदाधिकारी और बड़ी संख्या में लोग रहे मौजूद। ಅನಂತ ಧನ್ಯವಾದಗಳು ಮಾನ್ಯ ಜಿ ಶಂಕರ್ ಅವರಿಗೆ. ಕಾರ್ಯಕ್ರಮ ಈ ಗೌರವಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಳ್ಳಲಿಕ್ಕೆ ನಾನು ಸಿದ್ದರಾಮನ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂತಹ ಸಂಘು ಸಜ್ಜನರವರು ಸೂಗರ್ ಅವರು ಆಗಮಿಸಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಬನ್ನಿ ಸರ್ ಪ್ಲೀಸ್. ತಮ್ಮ ನೇತೃತ್ವದಲ್ಲಿ ನಡೆಸಿಕೊಂಡು ಹೋಗುವಂತಹ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಈಶ್ವರ್ ಗೌಡ ಪಾಟೀಲ್ ಯತ್ನಾಳ್ ಡಯಾಲಿಸಿಸ್ ಸೆಂಟರ್ನ ಇವತ್ತು ವೇದಿಕೆ ಮೇಲಿರುವ ಎಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ದೇವೆ. ವೇದಿಕೆ ಮೇಲಿರುವ ಶಾಸಕರು, ಸಿದ್ದೇಶ್ವರ ಸಂಸ್ಥೆಯ ಅಧ್ಯಕ್ಷರಾದ ಬಸನಗೌಡ ಸರ್ ಅವರೇ, ಉಪ್ಪಿನವರೇ, ಜಿಲ್ಲಾಧಿಕಾರಿಗಳಾದ ವೈಎಸ್ ಪಾಟೀಲ್ ಸಾಹೇಬ್ರೆ, ಅನುಪಮ್ ಅಗರ್ವಾಲ್ ಅವರೇ, ಗೋವಿಂದ ರೆಡ್ಡಿ ಅವರೇ, ಸಿದ್ದೇಶ್ವರ ಸಂಸ್ಥೆಯ ಎಲ್ಲ ಸದಸ್ಯರೇ, ನೆರೆದ ಎಲ್ಲ ಬಿಜಾಪುರದ ನಾಗರಿಕರು, ಖಂಡಿತ ನಾವು ಈಸುಗೌಡರು ಅಂತ ಹೇಳ್ತಿದ್ವಿ ಅವರಿಗೆ, ಅವರ ಅಣ್ಣವರಿಗೆ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಖಂಡಿತ ಬಿಜಾಪುರದಲ್ಲಿ ದೊಡ್ಡ ದೊಡ್ಡ ಎಲ್ಲ ಆಸ್ಪತ್ರೆ ಇದ್ರೂ ಕೂಡ ಡಯಾಲಿಸಿಸ್ ಒಂದು ಸೆಪರೇಟ್ ಆಗಿ ಬೇಕಾದ್ರೆ, ಈಗಾಗಲೇ ಯತ್ನಾಳ್ ಸರ್ ಹೇಳಿದ ಹಾಗೆ ಸಾವನ್ನ ಮುಂದೂಡುವ ಒಂದು ಕೆಲಸ. ಖಂಡಿತ ಒಂದು 7-8 ವರ್ಷ ಖಂಡಿತ ಬದುಕ್ತಾರೆ, ಯಾರು ಹೆದರೋದು ಬೇಡ. ಆದರೆ ಜಸ್ಟ್ ಡಯಾಲಿಸಿಸ್ ಅಂತೂ ಕಂಪಲ್ಸರಿ ಬೇಕಾಗ್ತದೆ. ಒಳ್ಳೆ ನೀಟಾಗಿ ಒಂದು ಸೆಂಟರನ್ನು ಮಾಡಿದ್ದಾರೆ. ಖಂಡಿತ ಸರ್ ಹೇಳಿದಂಗೆ ಶ್ರೀಮಂತರು ಭಾಳ ಜನ ಇದ್ದಾರೆ ಬಿಜಾಪುರದಲ್ಲಿ. ನಾನು ಕೂಡ ಇಲ್ಲೇ ಹುಟ್ಟಿ ಬೆಳೆದಿದ್ದೇನೆ. ಬೆಳಿಗ್ಗೆ 5 ಗಂಟೆಗೆ ಎದ್ದು ನಾವು ಸಿದ್ದೇಶ್ವರ ಸ್ವಾಮಿಗಳ ಭಾಷಣ ಕೇಳ್ತೀವಿ. ಯಂಗ್ಸ್ಟರ್ಸ್ ಇಬ್ಬರು ಒಳ್ಳೆ ಸೆಲೆಕ್ಷನ್ ಇದು, ಡಾಕ್ಟರ್ ನವೀನ್ ಪಟ್ಟಣ್ ಶೆಟ್ಟಿ ಆ್ಯಂಡ್ ಶರಣ್ ಅವ್ರದ್ದು. ಯಾಕಂದರೆ ನಮಗೆ ಯಂಗ್ಸ್ಟರ್ಸ್ ಇಂಥ ಕೆಲಸದಲ್ಲಿ ಇನ್ವಾಲ್ವ್ ಆಗೋದ್ರಿಂದ ನಾವು ಭಾಳಷ್ಟನ್ನು ಅಚೀವ್ ಮಾಡಬಹುದು ಅಂತ ಒಂದು ನನ್ನ ನಂಬಿಕೆ. ಈ ಕಾರ್ಯಕ್ರಮಕ್ಕೆ ನನ್ನ ಪ್ರಕಾರ ಯಾರನ್ನೂ ಕರ್ಕೊಂಡು ಬಂದಿಲ್ಲ, ನಿಮ್ಮಷ್ಟಕ್ಕೆ ನೀವೇ ಸ್ವಯಂ ಪ್ರೇರಿತರಾಗಿ ಬಂದಿರಿ. ಯಾಕಂದರೆ ಒಳ್ಳೆಯ ಕೆಲಸಕ್ಕೆ ನಮ್ಮಲ್ಲಿ ಜನನ ಸೇರಿಸ್ಬೇಕಾಗಿಲ್ಲ. ಯೂಶ್ವಲಿ ಬೇರೆ ಕಡೆ ಜನನ ಸೇರಿಸ್ಬೇಕಾಗ್ತದೆ, ಕರ್ಕೊಂಡು ಬರಬೇಕಾಗ್ತದೆ. ಹೀಗೆ ಇದರ ಉದ್ಘಾಟನೆಗೆ ತಾವೆಲ್ಲರೂ ಆಸಕ್ತಿಯಿಂದ ಬಂದಿದ್ದೀರಿ. ಮಾಧ್ಯಮದ ಮಿತ್ರರೇ, ನಾನು 2-3 ವಿಷಯ ಕುರಿತು ಇಲ್ಲಿ ಮಾತನಾಡ್ತೀನಿ. ಒಂದು, ದಾನದ ಬಗ್ಗೆ ಮಾತನಾಡಬೇಕು. ಯಾಕಂದರೆ ದಾನದ ಬಗ್ಗೆ ಇಬ್ಬರು ಹೇಳಿದರು, ಯತ್ನಾಳ್ ಸಾಹೇಬರು ಹೇಳಿದರು, ಜಿ ಶಂಕರ್ ಅವರು ಹೇಳಿದರು. ಎರಡನೇದ್ದು, ಒಂದು ಸಂಸ್ಥೆ ಬೆಳಿಬೇಕಾದ್ರೆ ಅದರಲ್ಲಿ ಇನ್ಗ್ರೀಡಿಯೆಂಟ್ಸ್ ಏನಿರಬೇಕು. ಒಂದು ಸಂಸ್ಥೆ ಒಳ್ಳೆಯ ಸಂಸ್ಥೆಯಾಗಿ ಬೆಳಿಬೇಕಾದ್ರೆ ಅದರೊಳಗೆ ಯಾವ್ಯಾವ ಐಟಮ್, ಈಗ ಒಂದು ಅಡುಗೆ ಸರಿಯಾಗಬೇಕಾದ್ರೆ ಏನೇನು ಹಾಕಿದರೆ ಸರಿ ಆಗ್ತದೆ ಅಂತ ನೀವು ನೋಡ್ತಿರಲ್ಲ, ಹಾಗೆ ಒಂದು ಸಂಸ್ಥೆ ಒಳ್ಳೆಯ ರೀತಿಯಿಂದ ಬೆಳಿಬೇಕಾದ್ರೆ ಯಾವ್ಯಾವ ಇನ್ಗ್ರೀಡಿಯೆಂಟ್ಸ್ ಇರಬೇಕು. ಆಮೇಲೆ ಡಯಾಲಿಸಿಸ್ ಕೇಂದ್ರದ ಉಪಯೋಗ ಏನು. ಮೊದಲನೇದಾಗಿ ಮಾತನಾಡಬೇಕಂದ್ರೆ ನನ್ನ ಅನುಭವದ ಪ್ರಕಾರ, ನಾನು ಓದಿದ ಪ್ರಕಾರ, ಪ್ರತಿಯೊಬ್ಬ ವ್ಯಕ್ತಿ ದೇವರ ದಯದಿಂದನೋ ಯಾವುದರದ್ದು ಎಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಕೊಟ್ಟಿರ್ತಾನೆ. ಪ್ರತಿಯೊಬ್ಬರು ತಮ್ಮದೇ ಆದ ರೂಪದಲ್ಲಿ ಗಳಿಕೆ ಮಾಡ್ತಿರ್ತಾರೆ. ಅಂದರೆ ನಮ್ಮ ಜಿ ಶಂಕರ್ ಅವರು ಈಗಾಗಲೇ ಮತ್ತೆ 1 ಕೋಟಿ ರೂಪಾಯಿ ಹಣವನ್ನು ಡೆಪಾಸಿಟ್ ಮಾಡಿ ಅದರ ಬಗ್ಗೆಯಲ್ಲಿ ನಮ್ಮ ನಿರ್ವಹಣೆ ಮಾಡಬೇಕಂತ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಅವರಿಗೆ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬರು ದಿವಂಗತ ಭೀಮರಾಯ ಶಿವಪ್ಪ ಬನ್ನೂರವರು
ಅವ್ರ ಹೆಸರಿನಿಂದ 1 ಲಕ್ಷ ರೂಪಾಯಿ ಹಣವನ್ನು ಘೋಷಣೆ ಮಾಡಿದ್ದಾರೆ. ಅದೇ ರೀತಿ ಗೌತಮ್ ಚಂದ್ ಜೈನ್, ಆದಿನಾಥ ಪ್ಲಾಸ್ಟಿಕ್, ಅವರು 1 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಅವರಿಗೂ ಸಹ ನಾವು ಹೃದಯಪೂರ್ವಕ ಧನ್ಯವಾದಗಳು. ಶ್ರೀ ಸಿದ್ದಪ್ಪ ಯಮನಪ್ಪ ಗಂಗನಹಳ್ಳಿ ಅವರು 51,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅವರಿಗೂ ಸಹ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ಮತ್ತು ನಮ್ಮ ವಿದ್ಯುತ್ತಿನ ಗುತ್ತಿಗೆದಾರ ಶ್ರೀ ರಮೇಶ್ ಹಳ್ಳವರು 5,01,000 ರೂಪಾಯಿ ಘೋಷಣೆ ಮಾಡಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ರೀತಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಏನು ಪ್ರೇರಣೆ ಕೊಟ್ಟಿದ್ದಾರೆ, ಇದೇ ರೀತಿ ಆದರೆ ಮುಂದಿನ ದಿವಸಗಳಲ್ಲಿ ಒಂದು ಆರೋಗ್ಯ ಕ್ಷೇತ್ರದಲ್ಲಿ, ಯಾಕಂದರೆ ಈಗಾಗಲೇ ಅವರು 5 ಕೋಟಿ ರೂಪಾಯಿ ಜಿ ಶಂಕರವ್ರು ಮುಂದಿನ ಒಂದು ಹಂತನೂ ಹೇಳ್ಯಾರ. ಮುಂದಿಂದು ಈಗ 1 ಕೋಟಿ, ಮುಂದೆ ಮತ್ತೆ 5 ಕೋಟಿ ಕೊಟ್ಟು ಇಲ್ಲಿ ಪೇಷಂಟ್ಗಳಿಗೆ ಅನುಕೂಲ ಅದು ಬಡ್ಡಿಯಿಂದ ಅದನ್ನೂ ಸಹಿತ ಕೇಳಿ ಬದಲಿ ನಮಗೆ ಕೊಡುವಂಥದ್ದರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈ ರೀತಿ ದಾನಿಗಳು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಈ ರೀತಿ ಅವರು 25 ಲಕ್ಷ ರೂಪಾಯಿ ಏನು ಅಲ್ಲಿ ಕೊಟ್ಟರು, ಕೊಟ್ಟ ಮೇಲೆ ನಾಂದೇ ಅವ್ರನ್ನ ಕರೆಸಿ ಮಾಡಿದ್ರೆ ಮತ್ತಿಷ್ಟು ಅನುಕೂಲ ಆಗ್ಬೋದು ಅಂತ ಹೇಳಿ ನಿರೀಕ್ಷೆ ಮಾಡಿದ್ದೆ. ಆ ನಿರೀಕ್ಷೆ ತಕ್ಕಂತೆ ಅವ್ರನ್ನ ನಡ್ಕೊಂಡಿದ್ದಾರೆ. ಅವ್ರಿಗೆ ಅಭಿನಂದನೆಗಳು ಸಲ್ಲಿಸಿ ಮತ್ತೆ ಶ್ರೀಮತಿ ಗೌರವಬಾಯಿ ಚಿರ್ಚಲ್ಕಲ್ ಅವರ ಹೆಸರಿನಿಂದ 1 ಲಕ್ಷ ರೂಪಾಯಿ ಹಣವನ್ನು ಈ ಡಯಾಲಿಸಿಸ್ ಸೆಂಟರ್ ಕೊಟ್ಟಿದ್ದಾರೆ. ಇವತ್ತು ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸರಾದ ಶ್ರೀ ಜಿ ಶಂಕರ್ ಅವರೇ, ಶಾಸಕರಾದ ಶ್ರೀ ಬಸವನಗೌಡ ಪಾಟೀಲ್ ಸಾಹೇಬ್ರೆ, DC ಅವರೇ, CO ಅವರೇ, ಕಮಿಷನರ್ ಸಾಹೇಬ್ರೆ ಮತ್ತು ಎಲ್ಲ ಸನ್ಮಾನ್ಯಗಳೇ, ಈಗಾಗಲೇ ನಮ್ಮ ಶಾಸಕರು ಮತ್ತು DC ಅವರು ಸಾಕಷ್ಟು ಮಾತುಗಳು ಹೇಳಿದ್ದಾರೆ. ಇದು ಡಯಾಗ್ನೋಸಿಸ್ ಸೆಂಟರ್ದು ಏನು ಇಂಪಾರ್ಟೆನ್ಸ್ ಇದೆ ಮತ್ತು ಅದರಿಂದ ಸಮಾಜಕ್ಕೆ ಹೇಗೆ ಅನುಕೂಲ ಆಗ್ತದೆ. ಈ ಒಂದು ಸ್ಟೆಪ್ಪಿಂದ ಇವತ್ತು ವಿಜಯಪುರ ಸಿಟಿದಲ್ಲಿ ಒಂದು ಕನಿಷ್ಠ 1,000 ಕುಟುಂಬಗಳಿಗೆ ಅನುಕೂಲ ಆಗಿದೆ. ಸೊ ಇದು ತುಂಬ ಶ್ಲಾಘನೀಯ ಮತ್ತು ನಮ್ಮೆಲ್ಲರಿಗೆ ಈ ನಮ್ಮ ವಿಜಯಪುರ ಸಿಟಿಗೆ ಒಂದು ತುಂಬ ಉತ್ತಮ ಸ್ಟೆಪ್ ಇದೆ. ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಶಿಕ್ಷಣ ಮತ್ತು ಚಿಕಿತ್ಸೆದಲ್ಲಿ ಜನಸಾಮಾನ್ಯರಿಗೆ ತುಂಬ ಕೊರತೆಗಳು ಇರ್ತದೆ. ಅದಕ್ಕಾಗಿ ನಾವು ವಿಶ್ವದಲ್ಲಿ ತುಂಬ ಹಿಂದೆ ಇದ್ದೀವಿ. ಈ 2 ಇಂಡೆಕ್ಸ್ನಲ್ಲಿ ಭಾರತದ ಸ್ಥಾನ ತುಂಬ ಹಿಂದಿದೆ. ಯಾಕಂದರೆ ನಾವು ಜನಸಾಮಾನ್ಯಗೆ ಈ ಫೆಸಿಲಿಟೀಸ್ ಕೊಡ್ತಾ ಇಲ್ಲ. ಈಗ ಇವತ್ತು ಚಿಕಿತ್ಸೆಯಲ್ಲಿ ಒಂದು ಡಯಾಗ್ನೋಸಿಸ್ ಸೆಂಟರ್ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಉತ್ತರ ಕರ್ನಾಟಕದಲ್ಲಿ. ಇದು ಒಂದು ಫಸ್ಟ್ ಸೆಂಟರ್. ಇದು ತುಂಬಾ ಒಂದು ಮಹತ್ವಪೂರ್ಣ ಕದಮ ಇದೆ. ಸೊ ನಾನು ಈಗ ಕೇಳ್ಪಟ್ಟೆ ಸುಮಾರು ಜನ ಮೀರಜ್ ಮತ್ತು ಸುತ್ತಮುತ್ತ ಕ್ಷೇತ್ರದಲ್ಲಿ ಈ ಟ್ರೀಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ರು. ಸೊ ಒಂದು ದಿವಸ ನಾವು ಹೋಗಬೇಕು ಮತ್ತು ಸಾಕಷ್ಟು ಹಣ ಖರ್ಚು ಮಾಡಬೇಕು. ಇಲ್ಲಿ ಬಿಜಾಪುರದಲ್ಲಿ ಸಿಟಿಯಲ್ಲಿ ಇರೋದ್ರಿಂದ ಇದು ಎಲ್ಲ ಹಣ ಸೇವ್ ಮಾಡ್ತಾರೆ ಮತ್ತು ಅವ್ರದ್ದು ಲೈಫ್ ಎಕ್ಸ್ಪೆಕ್ಟೆನ್ಸಿ ಹೆಚ್ಚು ಆಗ್ತದೆ. ಸೊ ಈ ರೀತಿ ನಾವು ಕೂಡ ನಮ್ಮ ಕೈಯನ್ನು ಜೋಡಿಸ್ಬೇಕು ಮತ್ತು ಚಿಕಿತ್ಸೆ ಕ್ಷೇತ್ರದಲ್ಲಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲರಿಗೆ ನಾವು ನಮ್ಮ ಕಡೆಯಿಂದ ಏನೇನು ಮಾಡ್ಲಿಕ್ಕೆ ಆಗ್ತದೆ ನಾವು ಮಾಡಬೇಕು. ಸೊ ನನ್ನ ಕಡೆಯಿಂದ ಶಕ್ತಿಶ್ರೀ ಸಂಸ್ಥೆಗೆ ತುಂಬ ಶುಭಾಶಯಗಳು ಮತ್ತು ಇದೇ ರೀತಿ ನಾವು ಮುಂದೆನೂ ಕೂಡ ಕ್ರಮ ಜರುಗಿಸಬೇಕು ನನ್ನ ಆಶೆ ಇದೆ. ಧನ್ಯವಾದಗಳು. ಮನೆ ಮಾಡಿ ಮುಂಬೈದಾಗ ಅಲ್ಲಿ ಹೋಗ್ಬೇಕು 2 ತಾಸು ಏನು ಲೋಕಲ್ ನಾನು ಗೊತ್ತಿರಲಿಲ್ಲ ಇಷ್ಟು ಇದು ಡಯಾಲಿಸಿಸ್ ಮಹತ್ವ ಎಲ್ಲರೂ ಏನು ಹೇಳಿದ್ರು ಅಂತ ಮಾತುಗಳನ್ನು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರನ್ನ ತುಂಬ ಹೃದಯದಿಂದ ಸ್ವಾಗತಿಸಿದ ಮಾನ್ಯ ಅಧ್ಯಕ್ಷರು ಶಾಸಕರಾಗಿರುವ ಶ್ರೀಯುತ ಬಸವನಗೌಡ. न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं. ಶ್ರೀ ವೆಂಕಟೇಶ್ವರ ಸ್ವಾಮಿ ಜ್ಯೋತಿಷ್ಯಾಲಯ. ಈ ಭೂಮಂಡಲದಲ್ಲಿ ದೈವಶಕ್ತಿಯ ಮಹಿಮೆ ಎಷ್ಟು ದೊಡ್ಡದೋ ದುಷ್ಟಶಕ್ತಿಗಳ ಆಟ ಕೂಡ ಅಷ್ಟೇ ದೊಡ್ಡದು. ವಿದ್ಯೆ, ಉದ್ಯೋಗ, ಆರೋಗ್ಯ ಸಮಸ್ಯೆ, ವ್ಯಾಪಾರದಲ್ಲಿ ನಷ್ಟ, ಶತ್ರುಗಳ ಬಾಧೆ, ವಿವಾಹ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಸಂತಾನ ಇಲ್ಲದಿರುವುದು, ಸ್ತ್ರೀ ಪುರುಷ ಪ್ರೇಮ ವಿಚಾರ, ಇಂಥ ನಾನಾ ಸಮಸ್ಯೆಗಳು ನಿಮ್ಮ ನೆಮ್ಮದಿಯನ್ನೇ ನಾಶ ಮಾಡಿಬಿಡುತ್ತವೆ. ಅದಕ್ಕೆ ನೀವೇನು ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಉತ್ತರ ನಾವು ಹೇಳ್ತೀವಿ. ದೈವಶಕ್ತಿಯ ಆರಾಧಕರಾದ ಪಂಡಿತ್ ಶ್ರೀ ರಾಘವೇಂದ್ರ ಗುರೂಜಿಗಳು ಶ್ರೀ ಕಾಡು ದುರ್ಗಾದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಕೇವಲ 9 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಪಂಡಿತ್ ರಾಘವೇಂದ್ರ ಗುರೂಜಿಗಳ ಮತ್ತೊಂದು ವಿಶೇಷ ಏನು ಅಂದರೆ, ಫೋನ್ ಮೂಲಕ ನಿಮ್ಮ ಧ್ವನಿಯನ್ನು ಆಲಿಸಿ ನಿಮ್ಮ ಸಮಸ್ಯೆ ಏನು ಅನ್ನೋದನ್ನು ಅರಿತು
ಫೋನ್ನಲ್ಲಿ ನಿಮಗೆ ಪರಿಹಾರ ಸೂಚಿಸುತ್ತಾರೆ. ಗುರೂಜಿಗಳನ್ನು ಸಂಪರ್ಕಿಸಬಹುದಾದ ಮೊಬೈಲ್ ಸಂಖ್ಯೆ 9964471878.